ಈ ಹಾಳಾದ ಕಾಲು ನೋವಿಂದ ಒಂದು ಹೆಜ್ಜೆ ಮುಂದೆ ಕಿಡಕ್ಕೆ ಬರತ್ತಿಲ್ಲ, ಅಷ್ಟು ಕಾಲು ನೋವು ಹೋಗ್ಬಿಟ್ಟಿದೆ. ಈ ಸೊಂಟ ನೋವು ಒಂದು 3-4 ದಿನ ಗಂಟ್ಲು ಕಟ್ಕೊಂಡು ಈಗ ತಲೆನೋವು ಹಿಡ್ಕೊಂಡ್ಬಿಟ್ಟಿದೆ. ಗಂಗಾ ಕರೆದು ಒಂದು ಸ್ವಲ್ಪ ಚಾನಾದರೂ ಮಾಡಿಕೊಡಿಬೇಕು. ಅಯ್ಯಪ್ಪ. ಗಂಗಾ, ಗಂಗಾ, ಈ ವಾಕಿಂಗ್ ಮಾಡೋದೆಲ್ಲಾದ್ರೆ ಹಾಳಾಗೋಗ್ಲಿ. ಆ ಥಂಡ್ಯಾಗ ವಾಕಿಂಗ್ ಮಾಡಿ ಕಫಾನೂ ಆಗ್ಬಿಟ್ಟೈತೆ. ಕಫ ಆಗಿ ಎದೆಲ್ಲ ನೋವು, ತಲೆಲ್ಲ ನೋವಾಕತ್ತೈತೆ. ಒಂದಿನ ಬಿಟ್ಟು ಒಂದಿನ ಮಾಡಬಾರ್ದಂತೆ ಹುಷಾರಿಲ್ಲದೆ ಇದ್ರೂ ವಾಕಿಂಗ್ ಹೋಗಿ ಬಂದೀನಿ. ಇವತ್ತು ನೋಡು ಮಕ್ಕೊಂಬಿಟ್ಟೀನಿ, ಎದ್ದು ಓಡಾಡೋಕ್ಕಾಗವಲ್ದು. ಗಂಗಾ, ಅಡುಗೆ ಮನೆಗೆ ಇದ್ದಂಗಿಲ್ಲ ಇವಳು. ಇಲ್ಲಾಂದ್ರೆ ಹೂ ಅನ್ನೋದಿದ್ಲು, ಹಿತ್ತಲ ಕಡೆ ಪಾತ್ರೆ ತೊಳೆಯಕತ್ತಾಳೇನು. ನಾನು ಹೋಗಿ ಹಸಿ ಶುಂಠಿ ಏಲಕ್ಕಿ ಹಾಕೊಂಡು ಒಂದು ಕಪ್ ಚಹಾ ಮಾಡಿಕೊಡಿದ್ದೇನೆ. ಇದೆಟ್ಲಾಗೋಯ್ತು. ಹರೇ ರಾಮ್ ಕೃಷ್ಣ. ಅಯ್ಯಪ್ಪ, ಕಾಲೇನು ಅದು ಇವು ಹಂಗೆ ಚುಟು 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 ಅನ್ನೋದು. ಎದ್ದೊಂಚೂರು ಓಡಾಡ್ತೇನೆ ಅಂದ್ರೆ ಒಂದೇ ಹತ್ರ ಕುಂತು ಕುಂತು ಇನ್ನೂ ಸ್ವಲ್ಪ ನೋವಾಗ್ತಾವೆ. ಟೈಮು 12 ಗಂಟೆ 12:30 ಆಗಕ್ಕೆ ಬಂತು, ಇನ್ನೂ ಬಂದಿಲ್ಲ. ನೋಡಿದೆ ಎಲ್ಲಿಗೆ ಹೋಗಿತ್ತು ಏನು. ಹೊಲ ಕಡೆಗೆ ಹೋಗೋದಿಲ್ಲ ಅಂತಂದ್ರೆ ಮುಗೀತು, ಬರೀ ಊರು ಸುತ್ತಾಡೋದು. ಪಾಪ ಮೂಗು ಪ್ರಾಣಿಗಳಿಗೆ ಒಂದು ತೊಟ್ಟು ನೀರಿಲ್ಲ, ಹುಲ್ಲಿಲ್ಲ. ಬರಲಿ ನಿಂದ್ರೆ, ಆದರೆ ಇವಾಗ ಜಗಳ ಆಡೋಕ್ಕೂ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ನಿನ್ನ ಕಲ್ಲು ತಗೊಂಡು ಹೊಡೆದು ಬಿಡ್ತೀನಿ ನೋಡ್ರಿ ನಿಮ್ಗೆ. ಹಾಚ ಹಾಚ. ನಾಯಿಗಳು ಯಾಕೆ ಹಿಂಬಾಲ ಹತ್ಕೊಂಡು ಬರುತ್ತಿದ್ದ ಇವು? ಹಾಂ 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 ಈಗ ಅರ್ಥ ಆಯ್ತು ನನಗೆ. ಕೈಯಲ್ಲಿ ಮೀನು ಹಿಡ್ಕೊಂಡಿನಿ, ಅದರ ವಾಸನೆಗೆ ಹಿಂಬಾಲ ಹತ್ಕೊಂಡು ಬರ್ತಿದ್ದಾವು. ಇಲ್ಲೇ ಇರ್ರಿ ನೀವು, ನಾನು ಒಳಗೆ ಹೋಗಿ ಫ್ರೈ ಮಾಡಿಸ್ಕೊಂಡು ತಿಂದು ನಿಮಗೆ ಮುಳು ತಂದಾಕ್ತೀನಿ. ಹಾಂ, ಇಲ್ಲಿ ನಿಂದ್ರಿ. ಗಿರಿಜಿ, 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 ಕಿವಿ ಕೇಳಿಸಲ್ಲೇನೋ ಈಕೀಗ. ಎಷ್ಟು ಸಲಕ್ಕೆ ಹೋಗ್ಬೇಕು? ಗಿರಿಜಿ, ಗಿರಿಜಿ, ನಾನು ಒಳಗೆ ಹೋಗ್ತೀನಿ ನಿಂದ್ರ. ಅಯ್ಯ, ಬಂದೆ ನಿಂದರಪ್ಪ. ಆರಾಮಿಲ್ಲ ಅಂತ ನಾನು ಸಾಯತೀನಿ, ಇದರದೊಂದು ಕಾಟ ನನಗೆ. ಅಕಸ್ಮಾತ್ ಇವಳಿಗೆ ನಾನು ಬೆಳಗ್ಗೆ ಕುಡ್ದಿರೋದು ಗೊತ್ತಾಯ್ತಂದ್ರೆ ನನ್ನ ಜನ್ಮನ ಜಲಾಡ್ಸ್ಬಿಡ್ತಾಳೆ ಅವಳು. ಏನು ಮಾಡಲಿ? ಏನಾದರೂ ಒಂದು ಸುಳ್ಳು ಹೇಳ್ಬೇಕು. ಏನು ಹೇಳಪ್ಪ? ಯಾಕೆ ಒಳಗೆ ಬರೋಕ್ಕೆ ದಾರಿ ಕಾಣತ್ತಿಲ್ಲೇನು? ಹಂಗೇನಿಲ್ಲಲ್ಲ ಗಿರ್ಜಿ, ಇವು ಮೀನು ತಂದಿದ್ನಲ್ಲ, ಅದಕ್ಕೆ ಒಂದು 3 ಫ್ರೈ ಮಾಡಿಕೊಡ್ತೀಯೇನೋ ಅಂತ ಬನ್ನಿ. ತಗೊಂಡು ಬಾರಪ್ಪ, ಮಾಡಿಕೊಡ್ತೀವಿ. ಮನೆಗೇನೋ ಕೆಲಸ ಕಡಿಮೆ ಇದ್ದು ನೋಡು, ಇದೊಂದು ಬಾಕಿ ಇತ್ತು. ತಗೊಂಡು ಬಾ. ಪಾಪ ಊರು ಸುತ್ತಾಡಿ ದನ ಬಂದಿದೀಯ, ಮಾಡಿಕೊಡ್ತೀನಿ ಬಾ. ಚೆನ್ನಾಗಿ ತಿನ್ನುವಂತೆ. ಎಷ್ಟು ಕೆ ಜಿ ತಂದಿದ್ದಿ? ಹೇಳ್ಬೇಕು, ಮಾಡಬೇಕು, ಏನಿಲ್ಲ. ಎಷ್ಟು ಕೆ ಜಿ ತಂದಿದ್ದಿ? ಇಲ್ಲಿರೋವು 3 ಮೀನು. ಇವಳು ನೋಡಿದ್ರೆ ಎಷ್ಟು ಕೆ ಜಿ ತಂದಿದ್ದೆ ಅಂತ ಕೇಳತ್ತಾಳೆ. ಏನು ಹೇಳ್ಬೇಕು ಈಕೆಗ? ಗಿರ್ಜಿ, 3 ಮೀನು ತಂದಿನ್ಲೆ. ಏನು 3 ಮೀನು ತಗೊಂಡು ಬಂದಿ? ಯಾಕ? ಮೀನು ಅವ್ರಿಗೆ ಹೆಚ್ಚಿಗೆ ಆಗಿದ್ದು ಅಂತ ಕೊಟ್ಟೋದ್ರ, ಇಲ್ಲ ನಿನ್ನ ಕಡಿಮೆ ಬಿದ್ದಿದ್ದು ಅಂತ ತಗೊಂಡು ಬಂದೆ? ಇಲ್ಲ, ಅದು ಹಂಗಲ್ಲಲೇ ಗಿರ್ಜಿ. ಅಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ. ಏನು ನೀನು 3 ಮೀನು ಯಾಕೆ ತಗೊಂಡು ಬಂದೆ ಅಷ್ಟೇ ಹೇಳಿ ನನಗೆ. ಮಾಡಿದರೆ ಎಲ್ಲರಿಗೂ ಆಗೋಂಗೆ ಮಾಡ್ತಿದ್ವಿ, ಅಂಥದ್ರಲ್ಲಿ 3 ಮೀನು ತಗೊಂಡು ಬಂದು ಫ್ರೈ ಮಾಡ್ಕೊಡೋಣತ್ತೆ ಅಲ್ಲ. ಏನು ಹೇಳ್ಬೇಕು ನಿನಗೆ? ನಾನು ಹೇಳೋದು ಸ್ವಲ್ಪ ಕೇಳಲಿ. ನೋಡು, ನಿಂಗೆ ಬೇಕಂತಂದ್ರೆ ಹಿತ್ತಲ ಕಡೆ ಉರಿ ಹಾಕಿನಿ. ಉಪ್ಪು ಖಾರ ಅರಿಶಿನ ಎಲ್ಲ ತಗೊಂಡು ಹೋಗಿ ಮಾಡ್ಕೊಂಡು ತಿನ್ನೋವು. ನಾವಂತೂ ಜಪ್ಪಯ್ಯ ಅಂದರೂ ಮಾಡ್ಕೊಡಲ್ಲ ನಿನಗೆ. ಯಾಕಂದ್ರೆ ಮನ್ಯಾಗ ಕೆಲಸ ಬಿದ್ದಿದ್ದವು. ನಾನು ಬೆಳಗ್ಗೆಯಿಂದ ಮಲ್ಕೊಂಡ ಇದ್ದೀನಿ, ಗಂಗಾ ಕೆಲಸ ಮಾಡತ್ತಾಳೆ. ಪುರ್ಸತ್ತಿಲ್ಲ ಯಾರಿಗೂ, ನೀನು ಮಾಡ್ಕೊಂಡು ತಿನ್ನೋವು. ನಾನೇನು ದಿನಾಲು ಬಂದು ಕೇಳ್ತೀನಿ ಇಲ್ಲೇ. ಇವತ್ತು ಯಾಕೋ ಆಸೆ ಆಗತ್ತೈತಿ, ಅದಕ್ಕೆ ತಗೊಂಡು ಬನ್ನಿ. ಮಾಡಿಕೊಡು, ಇವೇನು ಟೈಮ್ ಹಿಡಿಯಂಗಿಲ್ಲ. ಗಿರ್ಜಿ, ಮಾಡಿಕೊಡ್ಲಿ. ನೀನು ದಿನಾಲು ಮಾಡ್ಕೊಡಂತ ಕೇಳಲ್ಲಪ್ಪ, ಆದ್ರೆ ಒಬ್ಬೊಬ್ರಿಗೆ ಮಾಡ್ಕೊಡಕ್ಕೆ ಟೈಮ್ ಇಲ್ಲ ಅಂತ ಹೇಳತ್ತೀನಿ ನಿನ್ಗೆ.
ಏನಾಗಲ್ಲ ಮಾಡಿಕೊಡ್ಲಿ ಗಿರ್ಜಿ. ಯಾಕೆ ಹಂಗೆ ಮಾಡ್ತಿ? ಹಾಂ, ಗಂಡನ ಸೇವೆ ಮಾಡಿದ್ರೆ ಪುಣ್ಯ ಬರ್ತೈತಿ ನಿನ್ಗೆ. ನಂಗೆ ಮಾಡಕ್ಕೆ ಬಂದಿದ್ರೆ ನಿನ್ಗೆ ಯಾರು ಕೇಳ್ತಿದ್ರೆ? ನಾನು ಹೋಗಿ ಮಾಡ್ಕೊಂಡು ತಿಂತಿದ್ನಿ. ಯಾರ ಪುಣ್ಯನೂ ಬೇಡಪ್ಪ ನನಗೆ. ನಾನು ಪಡ್ಕೊಂಡು ಬಂದಿದ್ದು ಪುಣ್ಯ ಅಷ್ಟೇ ಸಾಕು ನನಗೆ. ಅಲ್ಲ, ಅವತ್ತು 10:30 ಪಪ್ಪ ಏನು ಕಿತ್ಕೊಟ್ಟು ಹೋಗಂತಂದ್ರೆ ಏನಂದಿ ನೀನು? ಹಸುಗಳಿಗೆ ನೀರಿಟ್ಟಿಲ್ಲ, ಮೇವು ಹಾಕಿಲ್ಲ, ಟೈಮ್ ಆಯಿತು, ಹೊಲಕ್ಕೆ ಹೋಗ್ಬೇಕ್ಲೆ ಗಿರ್ಜಿ ಅಂತ ಆ ಕಡೆಯಿಂದ ಈ ಕಡೆ ಓಡಾಡಿದ್ದೇನು, ಅವಸರ ಮಾಡಿದ್ದೇನು? ಅಬ್ಬಬ್ಬಬ್ಬಬ್ಬ, ಇವತ್ತು 12:30 ಆಗೈತೆ, ಅವಕ್ಕೆ ಉಪವಾಸ ಕೆಡವಿ ನೀನು ಮೀನು ಫ್ರೈ ಮಾಡ್ಕೊಂಡು ತಿನ್ನಕ್ಕೆ ಬಂದೆಯಲ್ಲ, ಏನು ಹೇಳ್ಬೇಕು ನೀನು? ಹಾಂ, ನಿನ್ನೆ ಸಂಜೆ ಮುಂದೆ ಮನೆಗೆ ಬರ್ಬೇಕಾದ್ರೆ ಅವಕ್ಕೆ ನೀರು ಹುಲ್ಲು ಎಲ್ಲ ಹೆಚ್ಚಿಗೆನ ಇಟ್ಟು ಬಂದಿನ್ಲೆ. ಇವಿಷ್ಟು ಮಾಡಿಕೊಡು, ತಿಂದು ನಿಂಗೆ ಕಣ್ಣಿಗೂ ಕನ್ಸ್ಕೊಳಲ್ಲ. ಹಂಗೆ ಹೋಗ್ತೀನಿ. ಖರೇನ ಮಾಡಿಕೊಡ್ಲೆ? ಮೊದಲು ಹೇಳಿಲ್ಲಿ, 3 ಮೀನು ಯಾಕೆ ತೊಗೊಂಡು ಬಂದಿ ನೀನು? ಯಾಕೆ ನಾವು ಮನುಷ್ಯರಲ್ಲ? ಹಾಂ, ಥೋ, ನನ್ನ ಉದ್ದೇಶ ಅದಲ್ಲಲೇ ಗಿರಿಜಿ. ನಾನು ಹೇಳೋದು ಸ್ವಲ್ಪ ಕೇಳಲೆ. ಎಲ್ಲರೂ ತಿನ್ನಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ನನಗೆ. ಹಾಂ, ನಾನು ಸೀನಪ್ಪ ಅಂಗಡಿ ಹತ್ರ ಕೂಗ್ತಿದ್ನಲ್ಲ, ಸೀನಪ್ಪ ಕೈಯಾಗ ಕವರ್ ಹಿಡ್ಕೊಂಡು ನಿಂತ್ಕೊಂಡಿತ್ತು. ಅದಕ್ಕೆ ನಾನು ಏನಿದು ಸೀನಪ್ಪ ಅಂತ ಕೇಳಿದ್ನಿ. ಅದಕ್ಕೆ ಮೀನಂತ ಅಂದ. ನಾನು ತಗೋಬೇಕು ಅನ್ನೋಷ್ಟರಲ್ಲಿ ಮೀನು ಮಾರಕ್ಕೆ ಬಂದಿದ್ದವ ಹೋಗೇ ಬಿಟ್ಟಿದ್ದ. ಅದಕ್ಕೆ ನಾನು ಅಯ್ಯೋ ಇವತ್ತು ನನಗೆ ಮೀನು ತಿನ್ನೋ ಆಸೆ ಆಗ್ಬಿಟ್ಟೈತೆ ಅಂತ ಅನ್ನಿ. ಸೀನಪ್ಪ ನಾನು ಬ್ಯಾಡ್ ಅಂದರು. ಕವರ್ ಒಳಗೆ ಕೈ ಹಾಕಿ 3 ಮೀನು ಕೊಟ್ಟೇ ಬಿಟ್ಟ. ನಾನು ಬ್ಯಾಡ್ ಅಂತ ಎಷ್ಟು ಬಡ್ಕೊಂಡ್ನಿ. ಇಷ್ಟ ತಗೊಂಡೋದ್ರೆ ಮನ್ಯಾಗ ಹೆಂಡ್ತಿ ಬೈತಾಳಂದ್ರು ಕೇಳಿಲ್ಲ. ಅದಕ್ಕೆ ಏನು ಮಾಡೋದು? ಅಲ್ಲಿ ನಾಯಿಗಳಿಗೆ ಹಾಕೋರೋನಂದ್ರೆ ನಾಯಿಗಳು ಕಾಣಿಸ್ಲಿಲ್ಲ. ಅದಕ್ಕೆ ಮನ್ಯಾಗ ತೊಗೊಂಡು ಬಂದು ತಿಂದ್ರೆ ಆಯ್ತಂತ ತೊಗೊಂಡು ಬಂದಿ ನೋಡು. ನಿಜಾನಾ? ನಿಜಾಲೇ ಗಿರ್ಜಿ. ನನಗೆ ಅಲ್ಲ ಅಲ್ಲ ಅಲ್ಲ, ನನಗೂ ನಿಜ. ಹಾಂ, ಈಗ ಗೊತ್ತಾಯ್ತು ನನಗೆ. ಆವಾಗಿಂದ ನಾನೇನೋ ವಾಸನೆ ಬರತೈತಲ್ಲ ಅಂತ ಅಂದ್ಕೊಂಡಿದ್ನಿ. ನೀರು ಮಿಕ್ಸ್ ಮಾಡದೆ ಕುಡಿದು ಬಂದಿದೆಯಲ್ಲ ಇವತ್ತು. ಏನಂದೆ? ವಾಸನೆ ಬರತೈತೆ ಎಲ್ಲಲ್ಲೇ? ಮತ್ತು ನನಗೆ ಮೂಗಿಗೆ ಬರೋದಿಲ್ಲ. ಇಲ್ಲ ಯಾವುದೋ ಕಾಗೆನ ಏನೋ ಸತ್ತಿರ್ಬೇಕು ಬಿಡ್ಲೆ. ನಾನು ಕುಡಿದು ಬಂದಿಲ್ಲ. ನಾನು ಕುಡಿದು ಬಂದರೆ ಹೆಂಗಿರ್ತೀನಿ ನಿಂಗೆ ಗೊತ್ತಿಲ್ಲ ಅನ್ಲೆ. ಹಾಂ, ಮಾಡಿಕೊಡ್ಲೆ ಗಿರಿಜೆ? ಹಾಂ, ಮೊದಲ ನಂಗೆ ಸುಸ್ತಾಗಿ ತಲೆ ಸಿಡಿಯತೈತೆ. ಅದರಲ್ಲಿ ನೀನು ಇನ್ನೂ ಸ್ವಲ್ಪ ತಲೆ ಬಿಸಿ ಮಾಡಬೇಡ. ನಿನ್ನ ಕಡೆಯಿಂದ ವಾದ ಮಾಡಲ್ಲ, ನಾನು ಹೋಗಿ ಮಲ್ಕೋತೀನಿ. ನಿಂಗೆ ಬೇಕಿದ್ರೆ ಮಾಡ್ಕೊಂಡು ತಿನ್ನು, ಏನಾದರೂ ಮಾಡು, ನಮ್ಮ ಕರಿಬೇಡ ನೀನು. ಗಿರಿಜೆ, ಅಲ್ಲ, ಗಂಡು ಮಕ್ಕಳು ಖರೆ ಹೇಳಿದ್ರು ಸುಳ್ಳು ಅಂತಾರೆ, ಸುಳ್ಳು ಹೇಳಿದ್ರು ಸುಳ್ಳು ಅಂತಾರೆ. ಇವ್ರ ಹತ್ರಕ್ಕೆ ನಾವು ಹೆಂಗಿರ್ಬೇಕು ನೀವು ಹೇಳ್ರಿ? ಹಾಂ, ಓಹೋ, ಯಾಕೋ ಇವತ್ತು ಮನೆ ಹಿಂಗೆ ಸುತ್ತತೈತೆ. ನೆಟ್ಟಾಗಿ ನಡ್ಕೊಂಡು ಬಂದರು ಮನೆ ಆ ಕಡೆ ಈ ಕಡೆ ಆಗತೈತೆ. ಹಿಡ್ಕೋತೀನಿ ಅಂದ್ರೆ, ಇಲ್ಲ ಅಂದ್ರೆ ನಾನು ಬಿದ್ದು ಬಿಡ್ತೀನಿ. ಗಿರಿಜಿ, ಗಿರಿಜಿ, ಹಿಡ್ಕೊಬಾರ್ಲೆ. ಮನೆ ಯಾಕೋ ಬೀಳತೈತೆ, ಹಿಡ್ಕೊಬಾರ್ಲೆ. ಓ ಓ, ಈಗ ಮನೆ ಹೆಂಗೆ ತಿರುಗ್ತೈತೆ ನಾನು ನೋಡ್ತೀನಿ. ಬರೇ ಬಾಹುಬಲಿ, ಜೀವರೇ ಬಾಹುಬಲಿ. ಈಗ ನೋಡಿ ಹೆಂಗೆ ಹಿಡ್ಕೊಂಡೆ ನಾನು. ನೋಡ್ಬಾರ್ಲು ಹೇಗಿರ್ಜಿ, ಮನೆನ ಒಂದೇ ಕೈಯಲ್ಲಿ ಹಿಡ್ಕೊಂಡೀನಿ. ನಿನ್ನ ಕೈಯಲ್ಲಿ ಆಗ್ತೈತ? ನೋಡ್ಬಾರ್ಲೆ. ಥೂ, ನಾವನ್ ಬಾಹುಬಲಿ ಹೋಗೋ ದಾರಿಲಿ ಯಾರೋ ಅಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ. ಹಾಂ, ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ಅವ್ರಿಗೆ. ಮಾಡ್ತೀನಿ ಅಂದ್ರೆ. ಓಹೋ, ಇದು ಗೋಡೆ. ನಾವು ಬಂದಿದ್ದ ದಾರಿನೇ ಸರಿ ಇಲ್ಲ, ಆನೆ ನಡೆದಿದ್ದ ದಾರಿ ಅಂದ್ಕೊಂಡು ಬಂದೀನಿ. ಅವಸರದಲ್ಲಿ ನೋಡೇ ಇಲ್ಲ. ಗಿರ್ಜಿ, ಡೋಂಟ್ ವರಿಲೆ, ನಾನು ಬರಾತೀನಿ. ಗಿರ್ಜಿ, ಓ ಓ, ಎಲ್ಲ ಕಡೆ ಕತ್ಲು ಕತ್ಲು. ಕಣ್ಣು ಮುಚ್ಚಿದ್ರು ಕತ್ಲು, ಕಣ್ಣು ತೆರೆದ್ರು ಕತ್ಲು. ಲೈಟ್ ಇಲ್ಲ, ಎತ್ತರದಿಲ್ಲ. ಗಿರಿಜಿ, ಲೈಟ್ ಹಾಕ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಹಾಂ, ಬೇಷ್ ಬಿಡ್ಲೆ ಗಿರಿಜಿ ನೀನು. ನಾನು ಮೀನು ಫ್ರೈ ಮಾಡಿಕೊಡ್ಲೆ ಅಂದ್ರೆ
ಒಲೆ ಮುಂದೆ ಕುಂತು ಚಾ ಮಾಡ್ಕೊಂಡು ಕುಡಿಯತ್ತಿ ಅಲ್ಲಲ್ಲೇ ಹೇ ಒಪ್ಪಬೇಕು ಬಿಡ್ಲಿ ನೀನು. ಹಾಂ ನಿಂಗೆ ಕೇಳಂಗಿಲ್ಲ ನಾನು. ಗಂಗಾ ಗಂಗಾ ಎಲ್ಲೋದ್ಲಿ ಹುಡುಗಿ? ಗಂಗಾ ಈ ತೆಲುಗಡೆ ಇರಬೇಕು. ಬರಲಿ ನಿಂದರೆ ಹೇಳ್ತೀನಿ. ಹಾಂ